Welcome to Lions Career Academy. So today we are discussing about the all the subjects regarding English or the SGE exams. In that exams we are going to conduct all the subjects, like example reasoning, science, GK, as well as we are going to take the English subject, which is very difficult for all the students who are not referring for the English as a main. But we have to take very easy questions which we read in the classes as we come to the general knowledge. ಸೊ ಇಸ್ಮೆ ನಮ್ಮಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಂಗ್ಲೀಷ್ ಅಂದರೆ ತುಂಬ ಟಫ್ ಅನ್ಸಿರ್ತದೆ. ಸೊ ಆ ಕ್ವಶನ್ಸ್ ನಾವು ಏನು ಮಾಡ್ಕೊತ ಹೋಗ್ಬೇಕು, ಇಲ್ಲಿ ಈಸಿ ವೇದಾಗೆ ಸ್ಲೋ ಆಗಿ ತಿಳ್ಕೊಬೇಕು, ಈಸಿ ವೇದಾಗ ಅರ್ಥ ಮಾಡ್ಕೋಬೇಕು. ಮೇನ್ ಅರ್ಥ ಅಂದ್ರೆ ಏನಪ್ಪ ಅಂದ್ರೆ ಕ್ವಶನ್ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ರೀಡ್ ಚೆನ್ನಾಗಿ ಒಂದು ಬಿಟ್ಟು 2 ರೀಡ್ ಮಾಡಬೇಕು. ಸೊ ನಿಮ್ಮ ಸ್ಕೋರ್ ಆಗೋದೇ ಮೇನ್ ಏನಪ್ಪ ಅಂದ್ರೆ ಇಂಗ್ಲೀಷಲ್ಲಿ ಟೈಮಿಂಗ್ಗೆ ಜಾಸ್ತಿ ತಗೋದಿಲ್ಲ, ಬಟ್ ಏನಪ್ಪ ಅಂದ್ರೆ ವರ್ಡ್ ಮೀನಿಂಗ್ಸ್ ನಾವು ತಿಳ್ಕೊಬೇಕು. ಸೊ ಇನ್ನು ಈ ಕ್ಲಾಸಲ್ಲಿ ನಾ ಏನು ಕಂಡಕ್ಟ್ ಮಾಡ್ತೀವಪ್ಪ ಅಂದ್ರೆ ಇಂಗ್ಲೀಷ್ ಯಾವ ರೀತಿಯಾಗಿ ನಾವು ಸ್ಲೋ ಮೂಮೆಂಟ್ ಆಗಲಿ ಅಥವಾ ಫಾಸ್ಟ್ ಆಗಲಿ ಯಾವಾಗಲೂ ಮಾಡಬಾರ್ದು. ಯಾಕಪ್ಪ ಅಂದ್ರೆ ನಮ್ಗೆ ವರ್ಡ್ಸ್ ಮೀನಿಂಗ್ ಇಂಪಾರ್ಟೆಂಟ್. ಸೊ ನಾವು ಫಸ್ಟ್ ಯಾವಾಗಲೂ ಏನು ಮಾಡ್ಬೇಕಪ್ಪ ಅಂದ್ರೆ ವರ್ಡ್ಗಳನ್ನ ಕ್ವಶನ್ಸ್ ಯಾವ ರೀತಿ ಓದಬೇಕು ಅಥವಾ ಕ್ವಶನ್ಸ್ ಯಾವ ನಾವು ಅರ್ಥ ಮಾಡ್ಕೋಬೇಕು. ಕ್ವಶನ್ಸ್ ಅರ್ಥ ಆದ್ಮೇಲೆ ಏನಾಗ್ಬೋದು, ಕ್ವಶನ್ಸ್ ಅರ್ಥ ಮಾಡ್ಕೊಂಡು ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಈಸಿ ವೇದಾಗ ನಾವು ಅವನ್ನ ಸಾಲ್ವ್ ಮಾಡ್ಬೋದು. ಫಸ್ಟ್ ಒಂದು ನೋಡಿದ್ಲಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಇಂಪ್ರೂವ್ underline segment in the given sentences. If there is no need to improve, it select no improvement required. ಸೊ ಇಲ್ಲಿ ಏನಾಗಿರ್ತದೆ, 4 ಆಪ್ಷನ್ ಕೊಟ್ಟಿರ್ತಾರೋ, ಈ 4 ಆಪ್ಷನ್ ನಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅದು ಒಂದೇಳೆ ಕೊಟ್ಟಿದ್ದ ಕ್ವಶನ್ ಕರೆಕ್ಟ್ ಇತ್ತು ಅಂದ್ರೆ ಅವಾಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್ ಅಂತ ಹಾಕ್ಬೇಕು. ಬಟ್ ಇದ್ರಲ್ಲಿ ನೋಡಿ ಕ್ವಶನ್ ಏನಪ್ಪ ಇದೆ ಅಂದ್ರೆ, ವೈಲ್ ಪೆಟ್ರೋಲಿಂಗ್ ಅಟ್ ದ ಬಾರ್ಡರ್ ಸೋಲ್ಜರ್ಸ್ ಟು ವೇಟ್ ದೇರ್ ಅಂಟಿಲ್ ಹಿ ಡಿಡ್ ನಾಟ್ ರಿಟರ್ನ್. ಸೊ ಇದೊಂದು ಏನಪ್ಪಾ ಅಂದ್ರೆ ಇಲ್ಲಿ ಕಮಾಂಡ್ ಮಾಡ್ತಾನೆ ಒಬ್ರು. ಏನಪ್ಪಾ ಅಂದ್ರೆ ಬಾರ್ಡರ್ದಲ್ಲಿ ಇರ್ತಕ್ಕಂಥ ಒಬ್ನು ಏನ್ ಮಾಡ್ತಾನೋ ಕಮಾಂಡೆಂಟ್, ಅವ ಆರ್ಡರ್ ಮಾಡಿರ್ತಾನೆ ಏನಪ್ಪಾ ಅಂದ್ರೆ ನಾನು ಬರುವವರೆಗೆ ನೀವು ನೋಡ್ಕೋತಿರ್ಬೇಕಂತೇಳಿ. ಸೊ ಇಲ್ಲಿ ಏನ್ ಬರ್ತೈತಿ ನೋಡ್ರಿ ಆಪ್ಷನ್, ಹಿ ರಿಟರ್ನ್, ಇಟ್ ಡಸ್ ನಾಟ್ ರಿಟರ್ನ್, ಟರ್ನ್ ಆನ್, ಪ್ಲೀಸ್ ರಿಟರ್ನ್ ಬ್ಯಾಕ್, ಆರ್ ಫೋರ್ತ್ ಆಪ್ಷನ್ ಏನಪ್ಪಾ ಅಂದ್ರೆ ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್. ಸೊ ಇಲ್ಲಿ ನೋಡ್ರಿ ಫಸ್ಟ್ ಒಂದು ಏನ್ ಮಾಡ್ತೈತೆ ಅಂದ್ರೆ ರಿಟರ್ನ್, ಹಿ ರಿಟರ್ನ್ ಅಂದ್ರೆ ಏನು, ಬ್ಯಾಕ್. ಬ್ಯಾಕ್ ಇನ್ನೊಂದು ಅರ್ಥ ಏನಪ್ಪಾ ಅಂದ್ರೆ ರಿಟರ್ನ್. ಬಟ್ ಇದು ನೆಕ್ಸ್ಟ್ ಆಪ್ಷನ್ ಏನ್ ನೋಡ್ರಿ, ಇಟ್ ಡಸ್ ನಾಟ್ ಟರ್ನ್ ಆನ್, ಇದು ಬರಲ್ಲ. ಹೋಲಿ ಪ್ಲೀಸ್ ರಿಟರ್ನ್ ಬ್ಯಾಕ್. ಬ್ಯಾಕ್ ಅಂತಕ್ಕಂದು ಮೀನಿಂಗ್ ಏನಪ್ಪಾ ಅಂದ್ರೆ ರಿಟರ್ನ್ ಅಂದ್ರೆ ಬ್ಯಾಕ್ ಅಂತ ಅರ್ಥ. ಸೊ ಇದು ಬರಲ್ಲ. ಸೊ ಇದ್ರಾಗ ಬರ್ತದೆ ಆಪ್ಷನ್ ಏನಪ್ಪಾ ಅಂದ್ರೆ ಫಸ್ಟ್ ಒನ್, ಹಿ ರಿಟರ್ನ್. ಹಿ ರಿಟರ್ನ್ ಅಂದ್ರೆ ಏನಪ್ಪಾ, ಅವನು ಬರುವವರೆಗೆ ನಾವೇನ್ ಮಾಡ್ಬೋದು, ಇಲ್ಲಿ ವೇಟ್ ಮಾಡಬೇಕು. ಸೊ ನೋಡ್ರಿ ಇದ್ರಲ್ಲಿ ಏನಾಗತ್ತಪ್ಪ ಅಂದ್ರೆ ಬಾರ್ಡರ್ ಸೋಲ್ಜರ್ಸ್ ಅಂದ್ರೆ ಆರ್ಮಿ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಪೆಟ್ರೋಲಿಂಗ್ ಮಾಡ್ತಾರೆ. ಪೆಟ್ರೋಲಿಂಗ್ ಏನಂದ್ರೆ ಎಲ್ಲಾ ಕಡೆ ಹೋಗ್ತಾ ಇರೋದು, ಹಂಟಿಂಗ್ ಮಾಡೋದು ಅಂತಾರೋ, ಎಲ್ಲಾ ಕಡೆ ಅಡ್ಡಾಡೋದಂತ ಅರ್ಥ. ಸೊ ಅರ್ಥ ಆಯ್ತು ನಿಮ್ಗೆ. ನೆಕ್ಸ್ಟ್ ಒಂದು ನೋಡಿ, ಸೊ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, ಗಿವ್ ದ ಸಿನೋನಿಮಿ ಫಾರ್ ದ ಫಾಲೋಯಿಂಗ್ ವರ್ಡ್ ಕ್ಲೂ. ಕ್ಲೂ ಅಂದ್ರೆ ಏನಪ್ಪ, ಇದರ ಅರ್ಥ ಸಿನೋನಿಮಿ ಅಂದ್ರೆ ನಮ್ಗೆ ಏನ್ ಮಾಡ್ಬೇಕು, ನಾವು ವಿ ಹ್ಯಾವ್ ಟು ಗಿವ್ ದ ಮೀನಿಂಗ್, ನಿಯರೆಸ್ಟ್ ಮೀನಿಂಗ್ ಟು ದ ವರ್ಡ್ ಕ್ಲೂ. ಸೊ ಇನ್ ದಟ್ ಫಸ್ಟ್ ಒನ್ ಇಸ್ ಗೋಯಿಂಗ್ ಟು ಸಿ ದಟ್ ಶಾಪ್. ಶಾಪ್ ಮೀನ್ಸ್ ಇಟ್ಸ್ ಅ ಡೇಂಜರಸ್ ವರ್ಡ್. ಏನಪ್ಪ ನಮಗೆ ಶಾಪ್ ಎಕ್ದಮ್ ನಮ್ಗೆ ಅಂಜಿಕೆ ಬರೋದು ಅಂತದಾಯ್ತು, ಅಥವಾ ಅಗದಿ ಮೈಂಡಿಗೆ ಏನೋ ಒಂದು ಟಚ್ ಮಾಡಿದಂಗೆ. ಹಿಂಟ್ ಅಂದ್ರೆ ಏನ್ ನೋಡ್ರಿ, ಒಂದು ಸಲಹೆ ಕೊಡೋದು ಅಥವಾ ಒಂದು ಕ್ಲೂ ಕೊಡೋದು ಇಲ್ಲಿ. ಸೊ ಟ್ರಿಬ್ಯೂಟ್ ಬಂದ್ಬಿಟ್ಟು ನಮ್ಮಲ್ಲಿ ಬಾರ್ಡರ್ ಅಲ್ಲಿ ಇರ್ತಕ್ಕಂಥದ್ದ ಹೇಳ್ತಕ್ಕಂಥ. ಸಸ್ಪಿಷಿಯನ್ಸ್ ಬಂದ್ಬಿಟ್ಟು ನೋಡ್ರಿ, ಇದೊಂದು ಕ್ಲಿಯರ್ ಆಗಿ ಬ್ಯಾಕ್ ಗೈಡೆನ್ಸ್ ಕೊಡೋದು. ಸೊ ಇಲ್ಲಿ ಆನ್ಸರ್ ಫಾರ್ ದಿಸ್ ಇಸ್ 2 ಆಪ್ಷನ್ ದೋ ಮೀನ್ಸ್ ಇಟ್ಸ್ ಕಮ್ ಆನ್ ದಿ ಸೆಕೆಂಡ್ ಒನ್. ಹಿಂಟ್ ಮೀನ್ಸ್ ಕ್ಲೂ. ನಾವು ಯಾವಾಗಲೂ ಏನ್ ಮಾಡಪ್ಪ ಇದನ್ನಂದ್ರೆ ಯಾವುದೇ ರೀತಿಯಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡೋದತ್ತು, ಅದ್ರ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಬೇಕು. ಸೊ ಸಿನೋನಿಮಿ ಮೀನ್ಸ್ ಸಮನಾರ್ಥಕ, ಮೀನಿಂಗ್ बोले तो इट्स नियरेस्ट वर्ड मीन्स क्लू. सो इट्स फॉर आंसर इज हिंट. देखो इसमें क्या होता है, सिनोनिमी बोले तो समानार्थक पद हमने इधर बोलना चाहिए. सो इसमें कौन सा आता है, शॉक, हिंट, ट्रिब्यूट, सस्पिशियस. लेकिन इसमें कौन सा आता है बोले तो क्लू मीन्स हिंट देना. नेक्स्ट वन,
choose the misspelled word. Miss means कौन सा गलत है इसमें वो हमको निकालना है. ಮಿಸ್ ಬಂದ್ರೆ ಏನ್ ಮಾಡಬೇಕು ನಾವು ಯಾವ್ದು ತಪ್ಪಾಗಿದೆ ಇದರಲ್ಲಿ ನಾವು ಹುಡುಕ್ಬೇಕಂದ್ರೆ ವರ್ಡ್ ಅದ. ಒಂದೇದ್ ನೋಡ್ರಿ ಪ್ರೀ ಡಿಸೈನರ್ ಅಂದ್ರೆ ಹಿಂದೆ ಬರೋಕಂತ ವರ್ಡು. ನೆಕ್ಸ್ಟ್ ಕಮಿಟಿ, ಸೊ ಸ್ಪೆಲ್ಲಿಂಗ್ ಇಟ್ ಇಸ್ ಕರೆಕ್ಟ್, MMITT, it is the right answer. And preferred means we have to give the reference ನಾವು ಕೊಟ್ಟಾಗ ಏನಾಗತ್ತಪ್ಪ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ಬಟ್ ಬಿಜಾರ್ಡ್ ಅಂದ್ರೆ ಇದು ರಾಂಗ್ ವರ್ಡ್. ಸೊ misspelled means it comes under wizard. ವಿಜಾರ್ಡ್ ಅಂದ್ರೆ ಏನಪ್ಪಾ ಅಂದ್ರೆ ಜಾದೂಗಾರ ಅಂದಂಗ. ಸೊ ನಾವು ಕರಿತೀವಿ ಒಬ್ರು ಇಂಗ್ಲಿಷ್ ಅಲ್ಲಿ ಏನೋ ಸ್ಪೆಷಲಿಸ್ಟ್ ಇದಾರೆ, ಒಬ್ರು ಸೈನ್ಸ್ ಅಲ್ಲಿ ಇದಾರಪ್ಪ, ಒಬ್ರು ಸೋಷಿಯಲ್ ಅಲ್ಲಿ ಇದಾರೆ ಅಂತ ಇರ್ತೈತಿ. ಬಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ವಿಜಾರ್ಡ್ ಅನ್ನೋದು ಮಿಸ್ಪೆಲ್ಡ್ ಅಂತ. ಸೊ ಇದಕ್ಕೆ ಆಪ್ಷನ್ ಯಾವ್ದಪ್ಪ ಅಂದ್ರೆ ಆಪ್ಷನ್ 2 ಬಿಜಾರ್ಡ್. ನೆಕ್ಸ್ಟ್ ಒನ್, ಸೆಲೆಕ್ಟ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಕರೆಕ್ಟ್ಲಿ ಮೀನ್ಸ್ ಏನಪ್ಪಾ ಅರ್ಥ ಏನಿದ? ಈ ಕೊಟ್ಟಿದಂತ ವರ್ಡ್ಸ್ ಗಳಲ್ಲಿ ನಮ್ದು ಯಾವ್ದಪ್ಪ ವರ್ಡ್ ಕರೆಕ್ಟ್ ಆಗಿದೆ ಅನ್ನು ನಾವು ನೋಡ್ಬೇಕಿದ್ರಾಗ. ಸೊ ಟ್ರಾಪಿಕಲ್ ಟ್ರಾಪಿಕಲ್ ಟ್ರಾಪಿಕಲ್, ಇದು ಕೋಲ್ ಅಂದ್ರೆ ಇಟ್ಸ್ ಕಮ್ಸ್ ಅಂಡರ್ ಕೋಲ್, ಇಡ್ಲಿ ಅಂತ ಬರ್ತೈತಿ. ಇದು ಓದಕ್ ನೋಡ್ರಿ CAL ಕಾಲ್ ಐತಿ. ಕಾಲ್ ಅಂದ್ರ ಕರೆ ಮಾಡೋದು. ಸೊ ಕಲ್ ಹೂನ ಹೂ ಅಂತ ಯೂಸ್ ಮಾಡ್ತೀವಿ ನಾವು, ಇದು A ಅಂತ ಬರ್ತೈತಿ. ಸೊ ಇನ್ ದಟ್ ನೋಡ್ರಿ ಟ್ರಾಪಿಕಲ್ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಮೌಂಟೇನಿಯಸ್, ಮೌಂಟೇನ್ ಡೆಸರ್ಟ್ ಟೈಮ್ ಅಲ್ಲಿ ಬೆಳಿತಕ್ಕಂಥ ಒಂದು ಗಿಡ. ಸೊ ಇದಕ್ಕೆ ಏನು ಅನ್ಸನಪ್ಪ ಆಪ್ಷನ್ 2 ಟ್ರಾಪಿಕಲ್. ಸೊ ನೆಕ್ಸ್ಟ್ ಒನ್, ಸಿ ದ ಫಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲರೂ ಕ್ವಶನ್ಸ್ ನೋಡ್ಬೇಕು. ಗಿವ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಫಾರ್. ಸಬ್ಸ್ಟಿಟ್ಯೂಟ್ ಅಂದ್ರೆ ಏನಪ್ಪಾ? ಸೊ ನಾವು ಕನ್ನಡದಾಗ ಏನ್ ಮಾಡ್ತೀವಿ, ಒಂದು ಪದವನ್ನು ಬಳಕೆ ಮಾಡುವುದು, ಒಂದು ವಾಕ್ಯಕ್ಕೆ ಒಂದು ಮಾಡ್ಬೇಕಪ್ಪ, ಒಂದು ಪದ ಕೊಡ್ಬೇಕಂತ. ಅದೇ ರೀತಿ ಇದು ಏನಪ್ಪಾ ಇಂಗ್ಲಿಷ್ನಾಗ ಅಂದ್ರೆ ಇಲ್ಲಿ ಒಂದು ನಾವು ವರ್ಡ್ ಕೊಡ್ಬೇಕು. ಏನ್ ಕ್ವಶನ್ ಐತಿ? ಇಯರ್ಲಿ ಸೆಲಿಬ್ರೇಷನ್ ಆಫ್ ಎ ಡೇಟ್ ಆರ್ ಆನ್ ಇವೆಂಟ್. ನೋಡ್ರಿ ಡೇಟ್ ಅಂದ ತಕ್ಷಣ ಏನ್ ಬರ್ಬೋದು ತಲೆಯಾಗ? ಆಲ್ಮೋಸ್ಟ್ ಎಲ್ಲರಿಗೂ ಏನ್ ಮಾಡ್ತೀವಿ ಬರ್ತ್ಡೇ ಅಂತ ಬಂದಿರ್ತೈತಿ. ಬರ್ತ್ಡೇ ಯಾಕೆ ಬರ್ತೈತಪ್ಪ ಅಂದ್ರ, ಇದು ಯಾಕೆ ಬರೋದಿಲ್ಲ ಅಂದ್ರ ಒಬ್ಬೊಬ್ರು ಪ್ರತಿ ಇಯರ್ February 29 ಇರ್ತೈತಿ, ಅಥವಾ February 29 ಬರ್ತ್ಡೇ ಮಾಡೋರು ಯಾಕಪ್ಪ ಅಂದ್ರೆ ಇಯರ್ಲಿ ಒಮ್ಮೆ ಬರೋದಿಲ್ಲ, ಅದು 4 ಇಯರ್ಗೊಮ್ಮೆ ಬರ್ತೈತಿ. ಸೊ ಇದು ಯಾಕಪ್ಪ ಬರ್ತ್ಡೇ ನಮ್ದು ಕರೆಕ್ಟ್ ಆನ್ಸರ್ ಅಲ್ಲ. ನೆಕ್ಸ್ಟ್ ನೋಡ್ರಿ ಸೆಂಚುರಿ ಅಂದ್ರೆ ಸೆಂಟಿನರಿ ಅಂದ್ರೆ ಇದು ಬರುವುದು 100 ಇಯರ್ಸ್. ಸೆಂಚುರಿ ಅಂದ್ರೆ 100 ಇಯರು. ಸೊ ಇದು ಆಗಲ್ಲ. ಜುಬ್ಲಿ ಅಂದ್ರೆ 25 ಇಯರ್ ಆಗಿರ್ಬೋದು, 50 ಇಯರ್ ಆಗ್ಬೋದು, ಅಥವಾ 75 ಇಯರ್ಸ್ ಜುಬ್ಲಿ ಮಾಡ್ಬೋದು. ಬಟ್ ಎನಿವರ್ಸರಿ ನೋಡಿ, ರೈಟ್ ಆನ್ಸರ್ ಈಸ್ ಎನಿವರ್ಸರಿ. ಎನಿವರ್ಸರಿ ಅಂದ್ರೆ ಏನಪ್ಪಾ? ಪ್ರತಿ ವರ್ಷ ಆಚರಣೆ ಮಾಡೋದಂದ್ರೆ ಏನ್ ಹೇಳ್ರಿ? ಎಕ್ಸಾಂಪಲ್ ಮನೆಯಲ್ಲಿ ಮದರ್, ಫಾದರ್, ಅಥವಾ ರೀಸೆಂಟ್ ಮ್ಯಾರೇಜ್ ಕಪಲ್ ಇರ್ತಾವ, ಅವ್ರು ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಪ್ರತಿ ವರ್ಷ ಆಚರಣೆ ಮಾಡ್ಕೋತಾರ. ಇವೆಂಟ್ ಅಂದ್ರೆ ನೋಡ್ರಿ ಪ್ರತಿ ವರ್ಷ ಬರತಕ್ಕಂಥದ್ದು ಇದಂದ್ರೆ ಇವೆಂಟ್. ಅದಕ್ಕೆ ಸೊ ನಾವು ಆನ್ಸರ್ ಇದಕ್ಕೆ ಏನಾಗಬೇಕು ನಮ್ದು ಆನಿವರ್ಸರಿ. ಸೊ ಆಪ್ಷನ್ ಈಸ್ 2 ಆನಿವರ್ಸರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ ಕ್ವಶನ್ ಏನಪ್ಪಾ ಅಂದ್ರೆ ಚೂಸ್ ದ ಆಂಟೋನಮಿ ಆಫ್. ಆಂಟೋನಮಿ ಅಂದ್ರೆ ಏನಪ್ಪ ಅರ್ಥ? ಇದರ ಮೀನಿಂಗ್ ಏನಪ್ಪಾ ಅಂದ್ರೆ ಅಪೋಸಿಟ್. ಅಪೋಸಿಟ್ ಅಂದ್ರೆ ಏನಪ್ಪಾ? ವಿರುದ್ಧಾರ್ಥಕ. ಸೊ ಯಾವ್ದು ನಾವು ಹೇಳ್ಬೇಕು ಇಲ್ಲಿ? ವಿರುದ್ಧಾರ್ಥಕ ಡಿಮೋಟ್ ಅನ್ನೋದು. ಡಿಮೋಟ್ ಅಂದ್ರೆ ಏನಪ್ಪಾ ಅರ್ಥ? ಮೊದಲ ಅಂದ್ರೆ ಒಂದ್ ಯಾವ್ದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀವಿ, ಆ ಆಫೀಸ್ದಾಗ ಏನಾಕಿರ್ತೈತಿ ಪ್ರಮೋಷನ್ ಏನ್ ಮಾಡಿರ್ತಾರ ಅಥವಾ ಡಿಮೋಷನ್ ಮಾಡಿರ್ತಾರ. ಸೊ ಇಲ್ಲಿ ನೋಡಿ ಡಿಮೋಟ್ ಅಂದ್ರೆ ಕೆಳಗಡೆ ಹೋಗುದು, ಅಂದ್ರೆ ಅವ್ರಿಗೆ ಏನಾಗತ್ತಪ್ಪ ಅಂದ್ರೆ ಅವ್ರಿಗೆ ಡಿಮೋಷನ್ ಮಾಡ್ತಾರೆ. ಬಟ್ ಇದ್ರ ಈ ವರ್ಡ್ ಅಪೋಸಿಟ್ ಏನಾಗ್ಬೋದು ನೋಡ್ರಿ? ಹೋಪ್ ಅಂದ್ರೆ ಏನಪ್ಪಾ? ಒಂದು ನಂಬಿಕೆ ಅಲ್ಲ. ಸೊ ಇದು ಬರಲ್ಲ. ಸೊ ನೆಕ್ಸ್ಟ್ ಒನ್ ಈಸ್ ಕೈಂಡ್ ಅಂದ್ರೆ ಕರುಣೆ, ಇದು ಬರೋದಿಲ್ಲ. ಸೊ ಡಿಫ್ಯೂಸ್. ಡಿಫ್ಯೂಸ್ ಅಂದ್ರೆ ಏನ್ ನೋಡ್ರಿ? ಎಲ್ಲಾ ಕಡೆ ಒಂದು ವಸ್ತು ಒಂದು ಏನಾಕೈತಿ ಎಲ್ಲಾ ಕಡೆ ಪೂರ ಸ್ಪ್ರೆಡ್ ಮಾಡೋದಕ್ಕೆ ಅಂತಾರೆ ಡಿಫ್ಯೂಸ್ ಅಂತ ಕರೀತಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ಏನ್ ಬರ್ತೈತಿ ನೋಡ್ರಿ ಕರೆಕ್ಟ್ಲಿ ಅಂದ್ರೆ ಪ್ರಮೋಟ್. ಪ್ರಮೋಟ್ ಮೀನ್ಸ್
ಡಿಮೋಟ್ ಆಗಿರ್ತೈತಿ. ಡಿಮೋಟ್ ಅಪೋಸಿಟ್ ಏನಾಗೈತಪ್ಪ ಇದು ಪ್ರಮೋಟ್ ಅಂದ್ರೆ ಪ್ರಮೋಷನ್ ಅನ್ನೋ ಬದಲಿ ಪ್ರಮೋಟ್ ಆಗಿರ್ತೈತಿ. ಸೊ ರೈಟ್ ಆನ್ಸರ್ ಈಸ್ ಥರ್ಡ್ ಒನ್ ಈಸ್ ಪ್ರಮೋಟ್. Next question. Find the word for the given sentences. A person whose job involves treating some diseases and physical problems by pressing and moving the bone in a person. Bracket ನಾಗ ಏನು ಕೊಟ್ಟಾರಪ್ಪ ಇಲ್ಲಿ ಸ್ಪೈನ್ ಅಂತ ಕೊಟ್ಟಾರು. ಸೊ ನೋಡ್ರಿ ಆ ಪರ್ಸನ್ ಅಂದ್ರೆ ಏನ ಒಬ್ಬ ಡಾಕ್ಟರ್ ಹೂ ಇನ್ವಾಲ್ವ್ಸ್ ಟ್ರೀಟಿಂಗ್ ಅಂದ್ರೆ ಏನು ಮಾಡ್ತಪ್ಪ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು ಸಮ್ ಡಿಸೀಸಸ್ and physical problems by pressing and moving the bones in a person. ನೋಡ್ರಿ ಕ್ವಶನ್ ಆಗ ಹೆಂಗೈತಪ್ಪ ಅಂದ್ರ ಒಬ್ಬ ವ್ಯಕ್ತಿ ಅದ ಏನ್ ಮಾಡ್ತೈತೆ ಅವರು ಬೋನ್ಸ್ ಅಂದ್ರೆ ಯಾವ್ದು ಮೇನ್ ಅಂದ್ರ ಬ್ಯಾಕ್ ಬೋನ್ ಅಂತ ತಿಳ್ಕೊಬೇಕು. ಸೊ ನೋಡ್ರಿ ಇಲ್ಲಿ ಏನ್ ಕೊಟ್ಟಾರು ಅಷ್ಟು ಡಾಕ್ಟರ್ಸ್ ಹೆಸರುಗಳು ಅದಾವ. ಬಟ್ ನೋಡ್ರಿ ಅವ್ರು ಏನಂತ ಹೇಳ್ರಿ ಒಂದೇದ ಸೈಕಾಲಜಿಸ್ಟ್. ಇವ್ ಏನ್ ಮಾಡ್ತಾನಪ್ಪ ಸೈಕಾಲಜಿಸ್ಟ್ ಅಂದ್ರ ಮೈಂಡ್ ಬುದ್ಧಿ ಬಗ್ಗೆ ಹೇಳ್ತಾನ. ಒಪ್ಟೋ ಅಂದ್ರೆ ಏನ್ ಹೇಳ್ರಿ ಕಣ್ಣಿಂದ ಐಸ್ ಬಗ್ಗೆ ಟ್ರೀಟ್ಮೆಂಟ್ ಕೊಡೋರಿಗೆ ಆಪ್ಟೋಮೆಟ್ರಿಸ್ಟ್ ಅಂತಾರು. ಆಮೇಲೆ ನೋಡ್ರಿ ಕೈರೋ ಅಂದ್ರೆ ಬೋನ್ಸ್ ಸ್ಪೆಷಲಿ ಎತ್ತರೋಗಂತಪ್ಪ ಇದು ಲೆಗ್ಸ್. ಅ ಪರ್ಸನ್ ಹೂ ಟ್ರೀಟ್ ಫಾರ್ ಲೆಗ್ಸ್ ಬೋನ್ಸ್ ಅವ್ರಿಗೆ ಅಂತ ಕೈರೋ ಕೋಡಿಸ್ಟ. ಸೊ ಆಬ್ವಿಯಸ್ಲಿ ಆನ್ಸರ್ ಏನ್ ಬರುತ್ತೆ ಇಲ್ಲಿ ಕೈರೋ ಫ್ರಾಕ್ಚರ್ ಇಸ್ ದ ರೈಟ್ ಆನ್ಸರ್. ಇವೆಲ್ಲ ಏನ್ ಹೇಳ್ರಿ ರಾಂಗ್. ಅವ್ರು ಏನ್ ಕೇಳ್ಯಾರ ಸ್ಪೈನ್ ಅಂದ್ರೆ ಏನ್ ಹೇಳ್ರಿ ನಮ್ದ ಬ್ಯಾಕ್ ಬೋನ್ ಬರ್ತೈತಿ. ಸೊ ಬ್ಯಾಕ್ ಬೋನ್ ಬಗ್ಗೆ ಸ್ಟಡಿ ಮಾಡಿ ಅಥವಾ ಟ್ರೀಟ್ ಮಾಡೋವಾಗ ಏನಂತ ಕರಿತಾರ ಕೈರೋ ಫ್ರಾಕ್ಚರ್. ಸೊ ಆಪ್ಷನ್ ನೋಡ್ರಿ ಇದ್ರಾಗ ಫಸ್ಟ್ ಒನ್ ಆನ್ಸರ್ ಇಸ್ ದಿ ಫಸ್ಟ್ ಒನ್. ಸೊ ನೆಕ್ಸ್ಟ್ ನೋಡ್ರಿ ಕ್ವಶನ್. ಇಲ್ಲಿ ನೋಡ್ರಿ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಫಿಲ್ ದ ಬ್ಲಾಂಕ್ ಸ್ಪೇಸ್. ನೋಡ್ರಿ ವಿ ಲಿವ್ ಇನ್ ಡ್ಯಾಶ್ ಅಂಡ್ ಓಲ್ಡ್ ಹೌಸ್. ಇಲ್ಲಿ ಏನಾಗೈತಿ ನೋಡ್ರಿ ಆಪ್ಷನ್ಸ್ ರಾದರ್ ಕೊಟ್ಟಾರು, ಫೇರಿ ಕೊಟ್ಟಾರ, ಕ್ವೈಟ್ ಕೊಟ್ಟಾರು, ಪ್ರಿಟಿ. ಸೊ ಪ್ರಿಟಿ ಅಂದ್ರೆ ಏನ್ ಹೇಳ್ರಿ ಬ್ಯೂಟಿ ಅಂತ ಬರ್ತೈತಿ. ಆಮೇಲೆ ಫೇರಿ ಅಂದ್ರೆ ಜಾತ್ರೆ ಬರ್ತೈತಿ. ಇಲ್ಲಿ ರಾದರ್ ಕೂಡ ಏನಪ್ಪಾ ಆ್ಯಂಡ್ ಮುಂದೆ ಯಾವಾಗ್ಲೂ ರಾದರ್ ಯೂಸ್ ಆಗಲ್ಲ. ರಾದರ್ ನಾಟ್ ಯೂಸ್ಡ್ ಇನ್ ಫ್ರಂಟ್ ಆ್ಯಂಡ್. ಸೊ ಆಬ್ವಿಯಸ್ಲಿ ಇಲ್ಲಿ ಏನ್ ಬರ್ತೈತೆ ಅಂದ್ರೆ ಕ್ವೈಟ್ ಅಂತೇಳಿ ಆನ್ಸರ್. ಕ್ವೈಟ್ ಅಂದ್ರೆ ಏನ್ರಿ ಬಹಳ ದಿನ ಆಯ್ತು, ಕಾಫಿ ದಿನಕ್ಕೆ ಬಾದ್. ಸೊ ನೋಡ್ರಿ ಇದಕ್ಕೆ ರೈಟ್ ಆನ್ಸರ್ ಕ್ವೈಟ್ ಯಾಕಪ್ಪ ಅಂದ್ರೆ ವಿ ಲಿವ್ ಅಂಡ್ ಕ್ವೈಟ್ ಅಂಡ್ ಓಲ್ಡ್ ಹೌಸ್. ಬಹಳ ದಿನದ ನಾವು ಏನ್ ಮಾಡ್ತೀವಪ್ಪ ಈ ಮನಿ ಒಳಗೆ ನಾವು ವಾಸ ಮಾಡ್ತಿದೀವಿ. ಪ್ರಿಟಿ ಅಂದ್ರೆ ಏನ್ ನೋಡ್ರಿ ಬ್ಯೂಟಿ. ಸೊ ಇದು ಕೂಡ ಬರಲ್ಲ. ಆಮೇಲೆ ರಾದರ್ ಆ್ಯನ್ ಅಂದಾಗ ಯಾವಾಗಲೂ ರಾದರ್ ವರ್ಡ್ ಯೂಸ್ ಬರಂಗಿಲ್ಲ. ಬಿಫೋರ್ ರಾದರ್ ಎ ಯೂಸ್ ಮಾಡ್ಬೋದು ಬಟ್ ಆಫ್ಟರ್ ಬರಲ್ಲ. ಸೊ ಆನ್ಸರ್ ಈಸ್ ಕ್ವೈಟ್ ಅಂಡ್ ಓಲ್ಡ್ ಹೌಸ್. ನೋಡ್ಬೇಕು ಫಸ್ಟ್ ಯಾವಾಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಕ್ವಶನ್ ಚೆನ್ನಾಗಿ ಓದ್ಕೋಬೇಕು. ಅಲ್ಲಿ ಮೀನಿಂಗ್ ಯಾವ್ದು ಇರ್ತೈತಿ ಆ ಸೆಂಟೆನ್ಸ್ ಅಲ್ಲಿ ಯಾವ್ದು ಸೆಲೆಕ್ಟ್ ಆಗೈತಿ ಅದು ಮಾಡ್ಕೋಬೇಕು ನೋಡ್ರಿ. ಸೊ ನೆಕ್ಸ್ಟ್ ಒನ್ ಈಸ್ fill in the blanks with the correct alternative. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗ ಅಲ್ಲಿ ಹಾಕ್ಬೇಕು ನೋಡಿ. ಸೋನಿಯಾ ಹ್ಯಾಡ್ ರಿಚ್ ಡ್ಯಾಶ್ ಬರ್ಬೇಕೈತ್ರಿ ಇಲ್ಲಿ ಬಸ್. ಸೋನಿಯಾ ಹ್ಯಾಡ್ ಡ್ಯಾಶ್ ರಿಚ್ ದ ಬಸ್ ಸ್ಟಾಪ್ ವೆನ್ ದ ಬಸ್ ಲೆಫ್ಟ್. ಸೊ ಇದ್ರ ಆಪ್ಷನ್ ನೋಡ್ರಿ ಫಸ್ಟ್ನೇದ ಹಾರ್ಡ್ಲಿ ಐತಿ, ಸೆಕೆಂಡ್ ಒನ್ ಹಾರ್ಡ್ಲಿ ಆಸ್, ಥರ್ಡ್ ಒನ್ ಹಾರ್ಡ್, ಫೋರ್ತ್ ಒನ್ ನನ್ ಆಫ್ ದಿ ಅಬೋವ್. ಸೊ ನನ್ ಆಫ್ ದಿ ಅಬೋವ್ ಅಂತೂ ಅಲ್ಲ, ಯಾಕಂದ್ರೆ ಇದ್ರಾಗ ಒಂದು ಆನ್ಸರ್ ಇರ್ತದ. ಸೊ ಹಾರ್ಡ್ಲಿ ಆಸ್ ಅಥವಾ ಹಾರ್ಡ್. ಸೊ ಸಿ ಹ್ಯಾಡ್ ಹಾರ್ಡ್ಲಿ ಫಸ್ಟ್ ಒನ್ ಆಪ್ಷನ್ ಹಾರ್ಡ್ಲಿ. ಯಾಕಂದ್ರೆ ಅಲ್ಲಿ ಮೇನ್ ಯಾಕಂದ್ರೆ ಬಸ್ ಸ್ಟಾಪ್ ಹೋಗ್ತಾಳ ಬಟ್ ಅಲ್ಲಿ ಏನಾಗುತ್ತೆ ಬಸ್ ಲೆಫ್ಟ್ ಹೋಗಿರ್ತಾಳ ಬಟ್ ಅಲ್ಲಿ ಏನಾಗ್ತೈತಿ ಹೇಳ್ರಿ ಅಷ್ಟಾಗ ಬಸ್ ಲೆಫ್ಟ್ ಆಗಿರ್ತೈತಿ. ಸೊ ನೋಡ್ರಿ ಈ ರೀತಿ ಪ್ರತಿಯೊಂದು ಕ್ವಶನ್ಸ್ ಹೆಂಗ್ ಬಂದಿರ್ತಾವ ಸೇಮ್ ಕೊಟ್ಟಿರ್ತಾವ ಆನ್ಸರ್ಸ್. ಸೊ ಟ್ವಿಸ್ಟ್ ಆಗಿ ತಿಳ್ಕೊಂಡ್ರೆ ಅವಾಗ ನಾವು ಕರೆಕ್ಟಾಗಿ ಅಟೆಂಡ್ ಮಾಡ್ಬೋದು. ಬಟ್ ಏನೈತಿ ಹೇಳ್ರಿ ಕ್ವಶನ್ಸ್ ಮಾತ್ರ ಕ್ಲಿಯರ್ ಆಗಿ ನಾವು ಓದ್ಕೋಬೇಕು. ವಿ ಕ್ಯಾನ್ ಈಸಿಲಿ ರೈಟ್ ದ ಆನ್ಸರ್. ನೆಕ್ಸ್ಟ್ ಒನ್ ನೋಡ್ರಿ ಮೋಸ್ಟ್ಲಿ ಅದು ಬಂದ ಕ್ವಶನ್ಸ್ ಅದು ಸರ್ ಎಂಟದು